ವೆಲ್ಕಮ್ ಟು ಸುದಿನ ವಾಹಿನಿ. ಇಂದಿನ ವಿಡಿಯೋದಲ್ಲಿ ನಾವು ತಯಾರಿಸೋದು ಕೂದಲಿಗೆ ಅಮೃತದಂತೆ ಕೆಲಸ ಮಾಡುವ ಆಮ್ಲಾ ಹೇರ್ ಆಯಿಲ್. ಇದರಲ್ಲಿ ನಾವು ಬಳಸೋದು ಸಂಪೂರ್ಣ ನೈಸರ್ಗಿಕ ಪದಾರ್ಥಗಳು. ಆಮ್ಲಾ, ಕಲೋಂಜಿ ಸೀಡ್ಸ್, ದಾಸವಾಳದ ಹೂವುಗಳು, ಮೆಂತ್ಯ ಬೀಜಗಳು, ಕರಿಬೇವಿನ ಎಲೆಗಳು ಮತ್ತು ತೆಂಗಿನ ಎಣ್ಣೆ. ಈ ಎಣ್ಣೆ ಕೂದಲು ಉದುರುವುದನ್ನು ತಡೆಯುತ್ತದೆ, ತಲೆ ಚರ್ಮಕ್ಕೆ ಪೋಷಣೆಯನ್ನು ಕೊಡುತ್ತದೆ ಮತ್ತು ಕೂದಲು ಉದ್ದ ಮೃದುವಾಗಿ ಹೊಳೆಯುವಂತೆ ಮಾಡುತ್ತದೆ. ಆಮ್ಲ ವಿಟಮಿನ್ ಸಿ ಸಮೃದ್ಧ, ಕೂದಲು ಉದುರುವುದನ್ನು ತಡೆಯುತ್ತದೆ, ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಕಲೋಂಜಿ ಬೀಜ ಕೂದಲು ಬಲಪಡಿಸುತ್ತದೆ, ಚರ್ಮದ ಇನ್ಫೆಕ್ಷನನ್ನು ತಡೆದು ತಲೆ ಚರ್ಮವನ್ನು ಶುದ್ಧವಾಗಿಡುತ್ತದೆ. ಮೆಂತ್ಯ ಬೀಜ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ, ಡ್ಯಾಂಡ್ರಫ್ ತಡೆಯುತ್ತದೆ. ದಾಸವಾಳದ ಹೂವು ಕೂದಲಿನ ಬಣ್ಣವನ್ನು ಕಾಪಾಡುತ್ತದೆ, ಕೂದಲು ಮೃದುವಾಗಿಸುತ್ತದೆ, ಹೊಳೆಯುವಂತೆ ಮಾಡುತ್ತದೆ. ಕರಿಬೇವಿನ ಎಲೆಗಳು ಬಿಳಿ ಕೂದಲನ್ನು ತಡೆಯುತ್ತದೆ, ಕೂದಲಿನ ಬೇರು ಬಲಪಡಿಸುತ್ತದೆ. ತೆಂಗಿನ ಎಣ್ಣೆ ಕೂದಲಿಗೆ ಪೋಷಕಾಂಶವನ್ನು ನೀಡುತ್ತದೆ, ಆಳವಾದ ತೇವಾಂಶವನ್ನು ನೀಡುತ್ತದೆ. 10 ರಿಂದ 15 ಆಮ್ಲಗಳನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಿ. 2 ಸ್ಪೂನ್ ಮೆಂತ್ಯವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. 1 ಮುಷ್ಟಿಯಾಗುವಷ್ಟು ದಾಸವಾಳದ ಹೂವನ್ನು ಸಹ ಹಾಕಿಕೊಳ್ಳಿ. 1 ಹಿಡಿ ಕರಿಬೇವನ್ನು ಕೂಡ ಹಾಕಿಕೊಳ್ಳಿ. 2 ಸ್ಪೂನ್ ಆಗುವಷ್ಟು ಕಲೋಂಜಿ ಬೀಜವನ್ನು ಸಹ ಹಾಕಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಇದಕ್ಕೆ ಆಮ್ಲವನ್ನು ಕೂಡ ಸೇರಿಸಿಕೊಳ್ಳಿ, ನಯವಾಗಿ ರುಬ್ಬಿಕೊಳ್ಳಿ. ನೀವು ರುಬ್ಬುವಾಗ ಅರ್ಧ ಕಪ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿಕೊಳ್ಳಬಹುದು. ನಾನಿಲ್ಲಿ ಗಾಣದ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನು ಒಂದು ಪ್ಯಾನ್ನಲ್ಲಿ ಹಾಕಿಕೊಳ್ಳಿ. 3 ಕಪ್ ಆಗುವಷ್ಟು ಗಾಣದ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. 10 ರಿಂದ 15 ನಿಮಿಷಗಳ ಕಾಲ ಕುದಿಸಿಕೊಳ್ಳಿ. ಎಣ್ಣೆಯನ್ನು ಮಾಡುವಾಗ ಗ್ಯಾಸ್ ಉರಿಯನ್ನು ಎಂದಿಗೂ ಹೆಚ್ಚು ಮಾಡಬೇಡಿ, ಇಲ್ಲವಾದರೆ ಎಣ್ಣೆಯ ಗುಣ ಕಳೆದುಕೊಳ್ಳುತ್ತದೆ. ಈ ಎಣ್ಣೆಯನ್ನು ಉಪಯೋಗಿಸುವುದರಿಂದ ಕೂದಲು ಉದುರುವುದನ್ನು ತಡೆಯುತ್ತದೆ, ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ, ಕೂದಲು ಉದ್ದ ಮೃದುವಾಗಿ ಹೊಳೆಯುವಂತೆ ಮಾಡುತ್ತದೆ, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತದೆ, ತಲೆ ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತದೆ. ವಾರಕ್ಕೆ 2 ರಿಂದ 3 ಬಾರಿ ಈ ಎಣ್ಣೆಯನ್ನು ಬಳಸಬೇಕು. ನಿಮ್ಮ ಕೂದಲಿನಲ್ಲಿ ಬದಲಾವಣೆಯನ್ನು ನೀವೇ ಸ್ವತಃ ಗಮನಿಸಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ಈ ಎಣ್ಣೆಯನ್ನು ಯಾವಾಗಲೂ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿಡಬೇಕು. ಕೂದಲು ಒಣಗಿದರೆ ಈ ಎಣ್ಣೆಯನ್ನು ರಾತ್ರಿ ಮಸಾಜ್ ಮಾಡಿ ಬೆಳಗ್ಗೆ ತೊಳೆಯುವುದು ಉತ್ತಮ.
ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗಾಣದ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು 5 ನಿಮಿಷಗಳ ಕಾಲ ಬಿಸಿ ಮಾಡಿಕೊಳ್ಳುತ್ತೇನೆ. ಫ್ರೆಂಡ್ಸ್, ಈ ಆಮ್ಲಾ ಹೇರ್ ಆಯಿಲ್ 100% ನೈಸರ್ಗಿಕ ಮನೆಮದ್ದು. ನೀವು ಕೂಡ ಒಮ್ಮೆ ಇದನ್ನು ಪ್ರಯತ್ನಿಸಿ. ನಿಮ್ಮ ಅನುಭವವನ್ನು ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ 5 ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡು ಆಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಆಯಿಲನ್ನು ಕೂಡ ಫಿಲ್ಟರ್ ಮಾಡಿಕೊಳ್ಳುವ. ಶುದ್ಧವಾದ ಗಾಜಿನ ಬಾಟಲ್ನಲ್ಲಿ ಶೇಖರಿಸಿಟ್ಟುಕೊಳ್ಳಿ.